ನಿಯಂತ್ರಣ ತಪ್ಪಿ ಬಸ್ಸಿಗೆ ಡಿಕ್ಕಿ ಹೊಡೆದ ಬೈಕ್. ದ್ವಿಚಕ್ರ ವಾಹನದಲ್ಲಿದ್ದ ಇಬ್ಬರ ಸ್ಥಿತಿ ಗಂಭೀರ. ಚಾಲಕನ ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನವೊಂದು ಎದುರಿಗೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಸಿಗೆ ಡಿಕ್ಕಿ ಹೊಡೆದಿದ್ದು, ಬೈಕ್ನಲ್ಲಿದ್ದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಬಳಿ ನಡೆದಿದೆ. ಗಾಯಾಳುಗಳನ್ನ ಆವತಿ ಗ್ರಾಮದ ಮುನಿರಾಜು ಹಾಗೂ ಅವರ ಸ್ನೇಹಿತ ಎಂದು ಗುರುತಿಸಲಾಗಿದೆ. ಇನ್ನು ಇಬ್ಬರು ಗಿಡ್ನಹಳ್ಳಿಗೆ ಬಂದು ಊಟ ಮುಗಿಸಿ ಮನೆಗೆ ವಾಪಸ್ ತೆರಳುವ ವೇಳೆ ಈ ಅಪಘಾತ ಸಂಭವಿಸಿದೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿ ಕಡೆಗೆ ಸಾಗ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಗೆ ಬೈಕ್ ನಿಯಂತ್ರಣ ತಪ್ಪಿದ ಪರಿಣಾಮ ನೇರವಾಗಿ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮವಾಗಿ ಬೈಕ್ನಲ್ಲಿದ್ದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು, ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೆ ಯಾರೂ ಸರಿಯಾಗಿ ಸ್ಪಂದಿಸಿಲ್ಲ. ಬಳಿಕ ಸ್ಥಳೀಯರೇ ಗಾಯಾಳುಗಳನ್ನ ಆಟೋದಲ್ಲಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ತರ ಆಂಬುಲೆನ್ಸ್ ಕಾಲ್ ಮಾಡಿದ್ರೂ ಆಂಬುಲೆನ್ಸ್ ಯಾರು ಉತ್ತರ ಕೊಟ್ಟಿಲ್ಲ. ಲಾಸ್ಟ್ ಪಬ್ಲಿಕ್ ಆಟ ಮಾಡಿ ಹಾಕಿ ಅವ್ರನ್ನ ಕಳಿಸಿದ್ದಾರೆ. ಸ್ವಲ್ಪ ಪ್ರಾಣಕ್ಕೂ ಅವ್ರಿಗೂ ಇದಾಗಿದೆ ಆಯ್ತಾ. ಲಾಸ್ಟ್ ಪಬ್ಲಿಕ್ ಆಟ ಮಾಡಿ ಆಟದಲ್ಲಿ ಕಳಿಸಿದ್ದಾರೆ. ಆಂಬುಲೆನ್ಸ್ ಅವ್ರು ಇದು ನೋಡಿದ್ರೆ ಯಾವ ಉತ್ತರನೂ ಕೊಟ್ಟಿಲ್ಲ. ಈಗ ಆಗ ಅನ್ಕೊಂಡಿದ್ದಾರೆ, ಏನು ಇದಿಲ್ಲ. ಎಷ್ಟು 2-3 ಕಿತ ಕಾಲ್ ಮಾಡಿದಿರಿ, ಯಾರು ಇದು ಮಾಡಿಲ್ಲ, ಆನ್ಸರೇ ಕೊಟ್ಟಿಲ್ಲ ಅವ್ರು ಆಂಬುಲೆನ್ಸ್ ಅವರು. ಲಾಸ್ಟ್ಗೆ ಆಟದಲ್ಲಿ ಹಾಕಿ ಕಳಿಸಿದ್ದಾರೆ. ಅದೇನಾಗುತ್ತೆ ಏನೋ ಗೊತ್ತಿಲ್ಲ. ಎಷ್ಟು ಜನ ಕಾಲ್ ಮಾಡಿದ್ರೆ ಆಂಬುಲೆನ್ಸ್ ಯಾಕೆ ಬರ್ಲಿಲ್ಲ? ಆಂಬುಲೆನ್ಸ್ಗೆ ಒಂದು 4-5 ಕಿತ ಏನೋ ಕಾಲ್ ಮಾಡಿದಾರಂತೆ. ಮಾಡಿದ್ದಾರೆ ತುಂಬಾ ಪಬ್ಲಿಕ್ ಒಂದು 10-15 ಜನ ಮಾಡಿದ್ದಾರೆ. ಯಾರು ಮಾಡಿದ್ರೆ ಯಾರ ಆನ್ಸರ್ ಇಲ್ಲ, ಯಾರ ರೆಸ್ಪಾನ್ಸ್ ಇಲ್ಲ, ಏನು ಇಲ್ಲ, ಯಾವ್ದಿಲ್ಲ. ಲಾಸ್ಟ್ ಆಟದಲ್ಲಿ ಪಬ್ಲಿಕ್ ಎಲ್ಲ ಸೇರಿ ಆಟದಲ್ಲೇ ಹಾಕಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ಅಂತ ಹೋಗಿದಾರಂತೆ, ಗೊತ್ತಿಲ್ಲ. ಸದ್ಯ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.